ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಹಲವು ಪ್ರತಿಕ್ರಿಯೆಗಳು, ಹಲವು ವಿಚಾರಗಳು, ಹಲವು ಗಂಭೀರ ಸಮಸ್ಯೆಗಳು ಎಲ್ಲವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಸೊ ಆ ಒಂದು ಕಾರಣಕ್ಕೆ ಹಲವು ಅಪ್ಡೇಟ್ಗಳು ಪೆಂಡಿಂಗಲ್ಲಿದೆ. ಆದರೆ ಇವತ್ತು ಪ್ರಮುಖವಾದಂತಹ ಒಂದು ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು ಕಡಬದಲ್ಲಿರುವಂತಹ ಸಂಚಾರಿ ಸ್ಟುಡಿಯೋ ಅವರ ಮನೆಗೆ ಸೌಜನ್ಯ ಪರ ಹೋರಾಟಗಾರರು ಅಂದರೆ ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಜಯಂತ್ ಟಿ ಅವರು ಇರ್ಬೋದು, ಇನ್ನಿತರ ಪ್ರಮುಖ ಕಾರ್ಯಕರ್ತರು ಭೇಟಿ ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಕುಟುಂಬವನ್ನು ಆಶ್ವಾಸನೆ ಮಾಡಬೇಕು ಅನ್ನೋಂತಹ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು. ಸೊ ಅಂದರೆ ಏನಾಯಿತು ಬೆಳವಣಿಗೆ, ಸಂಚಾರಿ ಸ್ಟುಡಿಯೋ ಯಾಕೆ ಅರೆಸ್ಟ್ ಆದರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಅವರಿಂದಲೇ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿನ್ನೆ ದಿವಸ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವರ ಮನೆಗೆ ಹೋಗಿದ್ರಿ. ಹೌದು. ಸೊ ಏನೆಲ್ಲ ಬೆಳವಣಿಗೆ ಆಯಿತು, ಸ್ವಲ್ಪ ಮಾಹಿತಿ ಕೊಡ್ಬೋದಾ ಅಂತ? ಎಸ್, ನಮ್ಮ ಈ ಸಂತೋಷ ವಿಷಯದಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಎಲ್ಲ ನಡೀತಾ ಇದೆ. ಓಕೆ. ಅವ ಕಾನೂನಿಗೆ ತಲೆಬಾಗಿ ಇವಾಗ ಹೋಗಿದ್ದಾನೆ. ಯಾವ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದು ಅಂತ? ಸರ್, ಯಾವ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದು ಸಂಚಾರಿ ಸ್ಟುಡಿಯೋ? ಸರ್, ಇದು ಏನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಇವರ ಹೆಸರನ್ನು ಎತ್ತಬಾರದು, ಇವರು ಮಾಡುವ ತಪ್ಪುಗಳನ್ನು ಯಾರಿಗೂ ತಿಳಿಸಬಾರದು. ಓಕೆ. ಅವರಿಗೆ ಮಾತ್ರ ದೇಶದ ಸಂವಿಧಾನ ಇರೋದು, ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ರು. ಇವರ ಹೆಸರು ಎತ್ತಬಾರ್ದು ಅಂತ ಹೇಳಿ ಫಸ್ಟ್ ಕಾಪಿ ಇಸ್ಕೊಂಡೆ ತಿರ್ಗಾ ತಕೊಂಡಿದ್ದಾರೆ. ತಿರ್ಗಾ ತಕೊಂಡ ನಂತರ ಅದು ಏನಂತ ಅವನಿಗೂ ಅರ್ಥ ಆಗಿಲ್ಲ. ಏನಕ್ಕೋಸ್ಕರ ಕೋರ್ಟ್ ಇಂದ ಬಂದಿರೋದು, ಪ್ರೈವೇಟ್ ಆಗಿ ಕಳಿಸ್ತಾ ಇದ್ರು, ಏನ್ ಗೊತ್ತಾಗ್ತಾ ಇರಲ್ಲ ಇವನಿಗೆ. ಈ ಒಂದು ಕಾರಣದಿಂದ, ಒಂದು ಗೊಂದಲದಿಂದ ಇದಾಗಿರೋದು. ಅಂದ್ರೆ ಬೆಂಗಳೂರಿನ ಪೊಲೀಸರೇ ಬಂದಿದ್ರ ಅಂತ ಇಲ್ಲಿಗೆ ಕಡಬಕ್ಕೆ? ಅಲ್ಲೋ ಕೋರ್ಟ್ ಇಂದ ಒಂದು ನೇಮಕ ಮಾಡ್ತಾರಲ್ಲ ಸರ್, ಕೋರ್ಟ್ ನೇಮಕ ಮಾಡಿರೋರೇ ಬಂದಿರೋದು. ಆಮೀನ್ ಅಂತ ಹೇಳ್ತಾರ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಚಾರಗಳ ಬಗ್ಗೆ ತಪ್ಪು ವಿಚಾರಗಳು ಶೇರ್ ಆಗ್ತಾ ಉಂಟು. ಏನಂತೆ ಅಂದ್ರೆ ಅವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪದಲ್ಲಿ ಹೋಗಿರುವಂತದ್ದು ಅನ್ನುವಂತಹ ವಿಚಾರದಲ್ಲಿ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುದ್ರಲ್ಲ, ಇದ್ದ ವಿಷಯವನ್ನು ಹೇಳಿರೋದು. ಆದರೆ ಅಲ್ಲಿ ಆಗಿರೋದು ಏನಂತ ಹೇಳೋದಕ್ಕೆ ನ್ಯಾಯಾಲಯದಿಂದ ಅವನಿಗೆ ನೋಟಿಸ್ ಬಂದ್ರೆ ಸರಿಯಾದ ಮಾಹಿತಿ ಇಲ್ಲ, ಅವ ಅಲ್ಲಿ ಇರಲಿಲ್ಲ, ಅವ ತಕೊಂಡಿಲ್ಲ, ಯಾರೋ ಸೈನ್ ಮಾಡಿ ಏನೋ ತಕೊಂಡಿದ್ದಾರೆ. ಅದನ್ನೆಲ್ಲ ಅಂದ್ರೆ ನೋಟಿಸ್ ಬಗ್ಗೆ ಅಲ್ಲಿ ಷಡ್ಯಂತ್ರ ಆಗಿರ್ಬೇಕು. ಈ ಸಂತೋಷನ್ನು ಜೈಲಿಗೆ ಕಳಿಸಿಗೋಸ್ಕರ ಅಲ್ಲಿ ಷಡ್ಯಂತ್ರ ಆಗಿರುತ್ತೆ. ಅದು ಮುಂದಿನದಲ್ಲಿ ತನಿಖೆ ಆಗ್ಬೇಕಂತ, ಯಾರು ಸೈನ್ ಮಾಡಿ ತಗೊಂಡಿರೋದು, ಯಾರು ತಗೊಂಡು ಆ ನಂತರ ಈ ತರ ಎಲ್ಲ ಪಿತೂರಿ ಮಾಡಿರೋದು ಅಂತ ಅದಾಗಬೇಕಿನ್ನು. ಈ ರೀತಿಯಲ್ಲಿ ಆಗಿರೋದು. ಅದಕ್ಕೆ ನಾವು ಇವಾಗ ನ್ಯಾಯಾಲಯ ದೂರಲಿಕ್ಕೆ ಆಗಲ್ಲ. ಅವರಿಗೆ ಕೊಟ್ಟ ಮಾಹಿತಿ ಪ್ರಕಾರ ಅವರು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಸಾಲದು. ಅದಕ್ಕೆ ನಾವು ತಲೆಬಾಗಿದ್ದೀವಿ. ಯಾವುದೇ ವ್ಯಕ್ತಿಯು ಪಿತೂರಿ ನಮ್ಮ ಕಡೆಯಿಂದ ಯಾರ ವಿರುದ್ಧ ಆಗಿಲ್ಲ, ನಮ್ಮ ಕಡೆಯಿಂದ ಇದ್ದವನ್ನು ಇದ್ದ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲ, ಇವಾಗ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು ನೋಡಿ, ಸಂಚಾರಿ ಸ್ಟುಡಿಯೋ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡವರು. ಹೌದು. ಸೊ ಈ ಸಂದರ್ಭದಲ್ಲಿ ಅರೆಸ್ಟ್ ಆಗ್ಬೇಕಿತ್ತ ಅಂತ? ಯಾಕೆ ಅರೆಸ್ಟ್ ಆಗ್ಬೇಕಿತ್ತು? ಇದನ್ನ ಕಾನೂನಾತ್ಮಕವಾಗಿ ಎದುರಿಸಬಹುದಲ್ಲ ಅಂತ ಸರ್ ಅದನ್ನೇ ಹೇಳಿದ್ವಲ್ಲ ಸರ್. ಅಲ್ಲಿ ಇವಾಗ ದೊಡ್ಡ ದೊಡ್ಡ ಬಂಡಲ್ ಎಲ್ಲರಿಗೂ ಕಳ್ಸಿಕೊಡ್ತಾ ಇದ್ರಲ್ಲ ಸರ್, ಅದರಲ್ಲಿ ಇವರ ಹೆಸರಲ್ಲಿ ಬಂದು ಯಾರಾದ್ರೂ ತಗೊಂಡಿರ್ಬೇಕಲ್ಲ ಇವಾಗ. ಅಂದ್ರೆ ನೋಟಿಸಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಅರೆಸ್ಟ್ ಆಗಿರುವಂತದ್ದು. ಯಾವುದು? ನೋಟಿಸಿಗೆ ಪ್ರತಿಕ್ರಿಯೆ ಕೊಡದೇ ಇರುವಂತಹ ಕಾರಣಕ್ಕೆ ಅರೆಸ್ಟ್ ಆಗಿರುವಂತದ್ದು ಇವಾಗ. ಹೌದು. ಅಂದ್ರೆ ಇವಾಗ ಸರ್ ನಾನೊಂದು ವಿಷಯಕ್ಕಲ್ಲ, ಇವಾಗ ನೋಟಿಸ್ ಬಂದ್ರೆ ಇವತ್ತು ತಕೊಂಡ್ರೆ ನನಗೆ ಕಳ್ಸಿಕೊಡ್ತಾ ಇದ್ದ. ಯಾವ್ದೇ ನೋಟಿಸ್ ಬಂದ್ರು ಸಂತೋಷಿ ಕೋರ್ಟಿಂದ ಬಂದ್ರೆ ಜೈಲ್ನ ಈ ತರ ಬಂತು ಯಾವ್ದಂತ ಕಳ್ಸಿಕೊಟ್ರೆ ನಾನು ಆವಾಗಲೇ ಕೇಳ್ಬಿಟ್ಟು ಅದಕ್ಕೆ ಇರೋ ಸಲಹೆ ಮಾಡ್ತಾ ಇದ್ವಿ. ಏನ್ ಕೆಲಸ ಮಾಡ್ಕೊಡ್ತಾ ಇದ್ದೀವಿ ನಾವು. ಉಡುಪಿಯಲ್ಲಿ ನೋಡಿ, ಉಡುಪಿ ಕೋರ್ಟ್ ಇದ್ದಿದೆ, ಅದ್ರ ದಾಖಲಾತಿ ಇದೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮುಡಿದ ನ್ಯಾಯಾಲಯ ಇದೆ, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾವ್ದನ್ನು ಬಿಟ್ಟಿಲ್ಲ ನಾವು. ಆದ್ರೆ ಇದು ಯಾರು ಇವನ ಹೆಸರಲ್ಲಿ ಅಲ್ಲಿ ಸೈನ್ ಮಾಡಿ ತಗೊಂಡಿರೋದು ಯಾರಂತ ಬೇಕು, ಅಲ್ಲಿ ಯಾರು ಪಿತೂರಿ ಮಾಡಿರೋದಂತ ಬೇಕು. ಅಂದ್ರೆ ಅವರ ಮನೆಯವರು ತಗೊಂಡಿಲ್ಲ ಸರ್, ಇವನೇ ತಗೊಳ್ಬೇಕಲ್ಲ ಸರ್. ಹೌದೌದು. ಅಲ್ಲ ಸರ್, ಅಲ್ಲಿ ಲೆಟರ್ ಬಂದ್ರೆ ನನ್ನ ಮನೆಯವರು ಪಕ್ಕದವರು ತಗೊಂಡ್ರೆ ಆಗುದಾ? ಆಗುದಿಲ್ಲ. ಇವನ ಸೈನ್ ಮಾಡಿರೋದು ಯಾರು? ಅದು ಬೇಕಾಗಿರೋದು.
ಇವಾಗ ಗೊತ್ತಿದ್ದರೆ ನನಗೆ ಸರ್ ಇದ್ದ ವಿಷಯ ಹೇಳ್ತೀನಿ ನಾನು. ನನಗೆ ಅವ್ನು ಯಾವುದೇ ಲೆಟರ್ ಬಂದ್ರು ನನಗೆ ಕಳ್ಸಿಕೊಡ್ತಾ ಇದ್ದ. ಕೋರ್ಟ್ ಇಂದ ಬಂದ್ರೆ ಅದನ್ನ ಸರಿ ಓಕೆ ವಕೀಲ ಕೇಳಿ ಇಲ್ಲ ನಾವು ಯಾವ ತರ ಮುಂದುವರಿಸಬೇಕಂತ ಆ ಕಾನೂನು ಪ್ರಕಾರವಾಗಿ ನಾವು ಮುಂದುವರಿಸ್ತಾ ಇದ್ದೆ. ಆದ್ರೆ ಇದ್ರ ವಿಷಯದಲ್ಲಿ ಮಾಹಿತಿ ಇಲ್ಲ. ಅವತ್ತು ಬೆಳಿಗ್ಗೆ ಬಂದ್ರು 11 ಗಂಟೆಗೆ ಬಂದ್ರು ಕೋರ್ಟ್ ಇಂದ. ಅವ್ರು ಬರುವಾಗ ನನಗೆ ಫೋನ್ ಮಾಡಿದ್ರು 11 ಗಂಟೆ 1 ನಿಮಿಷ ಫೋನ್ ಮಾಡಿದ್ರು. ಈ ತರ ಯಾರು ಹೈಕೋರ್ಟ್ ಇಂದ ಈ ತರ ಬಂದ್ರು. ಎಸ್ ಓಕೆ ಬನ್ನಿ, ತೊಂದ್ರೆ ಇಲ್ಲ, ನಾವ್ ಇಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಬಂದ್ರು. ಓಕೆ, ಕಾನೂನು ಪ್ರಕಾರ ನಡೀತಾ ಇದೆ. ಈ ರೀತಿಯಲ್ಲಿ ಯಾವ್ದು ಪ್ರತಿಯೊಂದನ್ನು ಹೇಳ್ತಾ ಇದ್ದ. ಹಾಗಾದ್ರೆ ಇದನ್ನು ಹೇಳ್ಬೋದಿತ್ತಲ್ಲ. ಇದವನಿಗೆ ಮಾಹಿತಿ ಇಲ್ಲ. ಅದಲ್ಲದೆ ಬೇರೆ ಯಾವುದೇ ಇದೆಲ್ಲ ಆಗಿರೋದಲ್ಲ. ನ್ಯಾಯಾಲಯದ ಆದೇಶ ಆಯ್ತು, ಅದಕ್ಕೆ ತಲೆಬಾಗಿ ಹೋಗಿದ್ದಾನೆ. ಹೋಗಿ ಅವನು ಹೇಳ್ತಾ ಇರೋದು ಅವ್ರ ಮುಂದೆ ನಾವು ಹೇಳಿದ್ವಿ ಸರ್ ನಾವು ಬಿಡಿಸ್ತೀವಿ ಅಂತ ಹೇಳುವಾಗ್ಲೂ ಹೇಳ್ತಾ ಇರೋದು ಬೇಡ ಜಯಂತನ 1 ತಿಂಗಳ ತನ ಇರೋಣ. ಮಹಾತ್ಮ ಗಾಂಧಿ 15 ವರ್ಷ ಜೈಲಲ್ಲಿದ್ರು. ನಾವು ಯಾರ ಬೇರೆ ಷಡ್ಯಂತ್ರ ಪಿತೂರಿ ಮಾಡಿ ಯಾವ್ದು ಅಲ್ಲ. ಇದ್ದ ವಿಷಯ ಹೇಳಿರೋದು ನನ್ನ ಹೋರಾಟ. ಅವ್ರು ಹೇಳ್ತಾರೆ ನನ್ನ ಹೋರಾಟದಿಂದ ಬಡ್ಡಿ ದಂಧೆ ವಿಷಯ ಹೋರಾಟದಲ್ಲಿ ಎಷ್ಟೋ ಜನರ ಪ್ರಾಣ ಉಳಿಸಿದ್ದೀವಿ ನಾವು. ಅದು ಮಹೇಶನ ಮಾಡಿರೋ ಕೆಲಸ. ಇಡೀ ರಾಜ್ಯಾದ್ಯಂತ ಈ ಒಂದು ಹೋರಾಟಕ್ಕೆ ಇಳಿದ ನಂತರ ಎಷ್ಟೋ ಜನರ ಬಡ್ಡಿಯಿಂದ ಸಾಯ್ತಾ ಇದ್ರು. ಎಲ್ಲವರ ಜೀವನ ಉಳಿಸ್ತೀವಿ. ಮನೆ ಹತ್ರ ಬಂದು ಮಾನ ಮರ್ಯಾದೆ ಹರಾಜು ಮಾಡ್ತಾ ಇದ್ರು ಯಾರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು. ಅದನ್ನು ನಿಲ್ಲಿಸಿಕೊಟ್ಟಿದೀವಿ. ಇದಕ್ಕಿಂತ ಪುಣ್ಯ ಕೆಲಸ ನಾನು ಮಾಡ್ಬೇಕಾ? ಅಲ್ಲ, ಸಾಮಾಜಿಕ ಇದಕ್ಕಿಂತ ದೊಡ್ಡ ಹೋರಾಟ ಮಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ. ಅದಕ್ಕೆ ನಾನು ಇರ್ತೀನಿ, ಅವರೆಲ್ಲ ಪ್ರಾರ್ಥನೆ ಇದೆ ಸಾಕಂತ ಹೇಳ್ತಾ ಇದಾರೆ. ಇವತ್ತು ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಏನಂತೆ ಅಂದ್ರೆ ಸಂಚಾರಿ ಸ್ಟುಡಿಯೋ ಮತ್ತು ಇನ್ನೊಬ್ಬರು ರವೀಂದ್ರ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಸೇರ್ಕೊಂಡು ಅವರು ಧರ್ಮಸ್ಥಳ ಸಂಘದಿಂದ ಲಕ್ಷಾಂತರ ಸಾಲ ಪಡ್ಕೊಂಡು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ನಾಟಕ ಮಾಡಿದ್ದಾರೆ ಅಂತ. ಸರ್, ಯಾವುದೇ ಕಾರಣಕ್ಕೂ ಅವ್ರ ಹಿಂದಿನ ತನಕ ತಪ್ಪಿಸ್ಕೊಂಡು ಓಡಾಡಿಲ್ಲ. ಅವ್ರು ಹೇಳ್ತಾರೆ ನಾನು ದುಡ್ಡು ಕಟ್ಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ನಾನ್ ಕೇಳೋ ದಾಖಲೆ ಕೊಡಿ. ನನ್ನ ಹೆಸರಲ್ಲಿ ಸಾಲ ಪಡೆದು ನನ್ನ ಹೆಸರಲ್ಲಿ ಅದರಲ್ಲಿ ಬರುವ ಸಬ್ಸಿಡಿ ದುಡ್ಡನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ತಿಂದಾಕ್ತಾ ಇದ್ದಾರೆ. ನಾನು ಅದು ದಾಖಲೆ ಕೊಡಿ. ಬ್ಯಾಂಕಿಗೆ ಹೊಡೆದ್ರೆ ಬ್ಯಾಂಕ್ ಅವರು ಕೊಡ್ತಾ ಇಲ್ಲ, ನೀವು ಕೊಟ್ರೆ ಇವತ್ತು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಡೆನೂ ಗ್ರಾಮಾಭಿವೃದ್ಧಿ ಯೋಜನೆ ಹತ್ರ ಹೋಗಿ ವಿಡಿಯೋ ಮಾಡಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ದಾಖಲೆ ಕೊಡಿ ಅವರಿಗೆ, ನಾವು ಕಟ್ತೀವಿ. ಇವರ ಹತ್ರ ಯಾವುದೇ ದಾಖಲೆ ಇಲ್ಲ ಸರ್. ನಾನು RTI ಅಲ್ಲಿ ಕೇಳುವಾಗ ಯಾವುದೇ ಒಂದು ಭಾರತ ದೇಶದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯಿಂದ ಯಾವುದರ ಒಂದು ಇದರಲ್ಲಿ ಅವ್ರಿಗೆ ಯಾವುದೇ ಆದೇಶ ಇಲ್ಲ ಈ ತರ ನಡೆಸಲಿಕ್ಕೆ. ಇದು ಅಕ್ರಮ ಬಡ್ಡಿ ದಂಧೆ. ಇದು ನಮ್ಮ EDಗಾಗ್ಲಿ ಆದಾಯ ತೆರಿಗೆ ಇಲಾಖೆಯವ್ರಿಗೆ ಯಾರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವರ ವಿರುದ್ಧ ಯಾರು ಮಾತಾಡುವರೇ ಇಲ್ಲ. ಅಂಬಾನಿ ಬಿಟ್ರೆ ಇವರೇ ಸರ್. ಅಂಬಾನಿ ಅಲ್ಲ, ಅಂಬಾನಿಗಿಂತ ದೊಡ್ಡ ಏನಂತೇಳಿ ಬ್ಲಾಕ್ ಮನಿ ಇರುವ ಅಂಬಾನಿ ಆದ್ರೆ ವೈಟ್ ಮನಿ, ಬ್ಲಾಕ್ ಮನಿಯಲ್ಲಿ ದೇಶ ಆಳ್ತಿರುವ ದೊಡ್ಡ ಒಂದು ಸಂಸ್ಥೆ ಅಂದ್ರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದನ್ನು ಕೇಳಿ ಸರ್, ಇದನ್ನು ಪ್ರಶ್ನೆ ಮಾಡಿ ತಪ್ಪ? ಹಂಗಾರೆ ಇಂಥವ್ರಿಗೆ ಬೆಳೆಲಿ ಏನ್ ಬೇಕಾದ್ರೆ ಮಾಡ್ಲಿ, ಕಾನೂನು ಚೌಕಟ್ಟಲ್ಲಿ ಮಾಡಿ ಸರ್. ಎಲ್ಲ ಬ್ಲಾಕ್ ಮನೆಯಲ್ಲಿ ಎಲ್ಲರಿಗೂ ದಂಧೆ ಮಾಡಿ ಎಲ್ಲರೂ ಒಂದೊಂದು ಕಡೆ ಸಾಯಿಸ್ತಾ ಇದಾರೆ. ಮಳವಳ್ಳಿಯಲ್ಲಿ ಒಬ್ರು ಸತ್ರು. ಚಿಕ್ಕಮಂಗ್ಳೂರು ಶೃಂಗೇರಿಯಲ್ಲಿ ಒಂದು ಪಾಪ ಮೂರು ತಿಂಗಳದ ಮಗುವಿನ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಲ್ಲಿ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಲೀಸ್ಟ್ ಕೊಡ್ತೀವಿ ನಾವು. ಇನ್ನೂ SP ಇನ್ನು ನಾವು ಬರೆಯೋದಿಲ್ಲ, ನಿಲ್ಲಿಸಿಲ್ಲ. ಪ್ರತಿಯೊಂದು ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣ ಕೇಳ್ತಾರೆ ನೋಡಿ, ಬಡ್ಡಿ ದಂಧೆ ವಿಷಯದಲ್ಲಿ ಸಂತೋಷ ಹೋಗಿರೋದಲ್ಲ. ಕಾನೂನು ತಲೆಬಾಗಿ ಅವನಿಗೆ ಗೊತ್ತಿಲ್ಲದೆ ಅಲ್ಲಿ ಸೈನ್ ಮಾಡಿದ್ರು ಯಾರಂದು ಗೊತ್ತಿಲ್ಲ. ಅವ ಹೇಳ್ತಾನೆ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಒಂದು ಕಡೆಯಿಂದ, ಯಾವ್ದು ಗೊತ್ತಿಲ್ಲ. ಆ ರೀತಿಯಲ್ಲಿ ಹೋಗಿರೋದು ತಲೆಬಾಗಿ ಕಾನೂನಿಗೆ ಹೋಗಿ ಬಂದ್ಬಿಡ್ತಾನೆ ಸರ್ ಮುಂದಕ್ಕೆ. ಕಾನೂನು ಪ್ರಕಾರವಾಗಿ ಬಾಲನ್ ಸರ್ ಅವರು ಏನ್ ಬೇಕೋ ಆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ವ್ಯಕ್ತಿಗೆ ಸಂತೋಷ್ ಅವರಿಗೆ ಕಾನೂನಾತ್ಮಕವಾಗಿ ಎಲ್ಲ ಬೆಂಬಲವನ್ನ ನೀವು ಕೊಡ್ತೀರಾ ಅಂತ? ಪ್ರತಿಯೊಂದು ಒಂದೊಂದು ನಿಮಿಷನು ಅವ್ರು ನೋಡಿ ಸರ್, ವಾರಕ್ಕೆ 2 ಸಾರಿ ಜೈಲಿಗೆ ಹೋಗ್ಲಿಕ್ಕಿದೆ. ತುಂಬಾ ಜನ ಸರ್ ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ನಾನು ಇದು ಯಾವುದೇ ಕಾರಣಕ್ಕೂ ಯಾರು ಬರಬೇಡಿ. ಅದು ನಾನು ಯಾರನ್ನ ಕರ್ಕೊಂಡು ಹೋಗ್ತೇವೆ. ವಾರ 2 ದಿನ ಹೋಗ್ಲಿಕ್ಕೆ ನಾನು ಅವ್ರಿಗೆ ಏನ್ ಬಟ್ಟೆನ ಏನ ಬೇಕೋ ಅದು ತಗೊಂಡೇ ಕೊಡ್ತಾ ಇದೀವಿ. ಇದು ಸಿವಿಲ್ ಮ್ಯಾಟ್ರು, ಇದು ಕೊಲೆ ಅಲ್ಲ. ಸಿವಿಲ್ ಮ್ಯಾಟ್ರ್, ಇವನಿಗೆ ಏನ್ ತೊಂದರೆ ಇಲ್ಲ. ಕಾನೂನಾತ್ಮಕವಾಗಿ ಎಲ್ಲ ಸಹಕಾರನು. ಒಂದಿಷ್ಟು ಜನ ಹೇಳ್ತಾರ ಯಾರ ಮನೆಗೆ ಹೋಗಿ, ತುಂಬಾ ಜನ ನಮ್ಮ ಹೋರಾಟ ಅವ್ರ ಮನೆಗೆ ಹೋಗಿ ಬರ್ತಾ ಇದಾರೆ. ಮತ್ತೆ ನಿನ್ನೆ ನಾನು ಹೋದೆ. ನಾವು ಫೋನಲ್ಲಿ ಮಾತಾಡ್ಕೊಂಡಿರೋದಲ್ಲ. ಹೌದು, ಈ ಒಂದು ವಿಚಾರದಲ್ಲೇ ಮಾತಾಡ್ಬೇಕಾದಂಥದ್ದು. ನಿನ್ನೆ ದಿವಸ ಯಾರೆಲ್ಲ ಹೋರಾಟಗಾರರು ಸಂತೋಷ್ ಅವರ ಮನೆಗೆ ಭೇಟಿ ಕೊಟ್ರಿ ಅಂತ? ಸರ್, ನಾನು ಗಿರೀಶ್ ಮಠನವರು ಇದ್ರು, ನಮ್ಮಲ್ಲಿ ಪುರುಷೋತ್ತಮ ಅಂತ ಹೇಳಿ, ಮತ್ತೆ ಸುಳ್ಯ ಆ ಕಡೆ ಎಲ್ಲ ಕಡೆಯಿಂದ ಬಂದಿದ್ರು ಸರ್. ಮತ್ತೆ ಎಲ್ಲರೂ ಬಂದು ಮಾತಾಡಿಸಿ ಹೋಗ್ತಾ ಇದಾರೆ. ಅವ್ರಿಗೊಂದು ಧೈರ್ಯ. ಅವ್ರು ಹೇಳ್ತಾರೆ ನಾವು ಇದೇ ಈ ಜೈಲೆಲ್ಲ ನೋಡಿದ್ರು. ಅವ್ರ ಮಾವ ಹೇಳ್ತಾ ಇದಾರೆ ಇದೆಲ್ಲ ನೋಡಿದ್ರು ನಾವು, ಇದಕ್ಕೆಲ್ಲ ಎದುರುವರಲ್ಲ, ಇದು ಹೋರಾಟದಲ್ಲಿ ಇದ್ದದೆ ಅಂತ ಅವರೇ ಹೇಳ್ತಾ ಇದಾರೆ. ಅಂದ್ರೆ ಆ ಕುಟುಂಬ ಧೈರ್ಯದಿಂದಲೇ ಇವತ್ತು ಕೂಡ ಇದೆ ಅಂತ.
ಯಾವ್ದು ಸರ್? ಸಂತೋಷ್ ಅವರ ಕುಟುಂಬ ತುಂಬಾ ಧೈರ್ಯದಿಂದಲೇ ಇದೆ ಅಂತ ಇವಾಗಲೂ ಕೂಡ ಧೈರ್ಯದಿಂದ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಇಲ್ಲ ಸರ್. ಇಡೀ ಇವಾಗ ನಾವು ಗಮನಿಸುವುದು ಸತ್ಯ ಹೊರಗೆ ಬರುವುದಕ್ಕಿಂತ ಮೊದಲು ಸುಳ್ಳು ಇಡೀ ಊರನ್ನು ಸುತ್ತಿ ಬರ್ತಾ ಇದೆ. ಅದೇ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಒಂದು ರೀತಿಯಲ್ಲಿ ಈ ಹೋರಾಟಗಾರರಿಗೆ ಅದನ್ನು ಬೆಂಬಲಿಸುವವರಿಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗಬೇಕು, ಯಾವ ವಿಚಾರದಲ್ಲಿ ಅರೆಸ್ಟ್ ಆಗಿದ್ದಾರೆ, ಏನು ಎತ್ತ, ಇನ್ನು ಹೋರಾಟಗಾರರವರನ್ನ ಕೈ ಬಿಟ್ಟರು ಅನ್ನುವಂತಹ ವಿಚಾರ ಬರ್ತಾ ಉಂಟು. ಇವೆಲ್ಲದಕ್ಕೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗಬೇಕು ಅಂದರೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಗೊತ್ತಾಗಬೇಕು. ಯಾವ ಸರ್ ಇವಾಗ ಸರ್ ನಾವು ಸುಮ್ಮನೆ ಬಾಯಿಗೆ ಬಂದಂಗೆ ಅವರು ಹೇಳ್ದಂಗೆ ಹೇಳ್ಕೊಂಡಿದ್ರಲ್ಲಿಗೆ ಆಗಲ್ಲ ನಮಗೆ. ಹೌದು, ನಮ್ದು ಏನಿದು ಅದು ಕ್ಲಿಯರ್ ಆಗಿ ಕೊಡ್ತಾ ಇರ್ತೀವಿ. ಸುಮ್ಮನೆ ಅವರು ಯಾವ್ದೋ ಸಾವಿರಾರು ನಕಲಿ ಪೇಜ್ ಎಲ್ಲ ಹಾಕಿಬಿಟ್ಟು ತೇಜೋವಧೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇಲ್ಲ. ಆ ಮಂಜುನಾಥ ಸ್ವಾಮಿ ಏನ್ ಮಾಡ್ಲಿಕ್ಕಿದೆ ಅದು ಮಾಡ್ತಲೇ ಇದ್ದಾನೆ. ಯಾವ ರೀತಿಯಲ್ಲಿ ನಮ್ಮನ್ನು ಉಳಿಸ್ಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಷ್ಟೇ ಏನೇ ಮಾಡ್ಲಿ ತೇಜೋವಧೆ ಏನೇ ಮಾಡೋದು ನಮ್ಮ ತೇಜೋವಧೆ ಆಗಲ್ಲ. ನಾವು ಸತ್ಯಪರ ಹೋರಾಟ ಮಾಡ್ತಾ ಇದೀವಿ. ಇಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತು ಏನಾಗ್ತದೆ ಅಂತ, ಮುಂದೊಂದು ದಿನ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ಅವಾಗ ಸತ್ಯಪರ ಹೋರಾಟಕ್ಕೆ ಸಿಗುವ ಜಯ ಯಾವ ರೀತಿಯಲ್ಲಿ ಎಂಬುದನ್ನು ಗೊತ್ತಾಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಇದು ಸೌಜನ್ಯಪರ ಹೋರಾಟಗಾರ ಹೋದು ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರ ಪ್ರತಿಕ್ರಿಯೆ. ನೋಡಿ, ಅವರ ಹೋರಾಟಗಾರನ ಅರೆಸ್ಟ್ ಆಗುತ್ತೆ, ಯಾವ ಕಾರಣಕ್ಕೆ ಅರೆಸ್ಟ್ ಆಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಬಹಳಷ್ಟು ದಿವಸಗಳಾಯ್ತು ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೆಲವೊಂದಿಬ್ಬರು ಜನ ಕೇಳ್ತಾ ಇದ್ರು, ಕಮೆಂಟ್ ಮೇಲೆ ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಏನು ನಡೀತು, ಸಂಚಾರಿ ಸಂತೋಷ್ ಅವರ ಅರೆಸ್ಟ್ಗೆ ಕಾರಣ ಏನು, ಹಲವು ಪೋಸ್ಟರ್ಗಳನ್ನು ಗಮನಿಸಿರ್ಬೋದು, ಹಲವು ಆರ್ಟಿಕಲ್ಗಳನ್ನು ಗಮನಿಸಿರ್ಬೋದು. ಒಂದು ರೀತಿಯಲ್ಲಿ ಸಂತೋಷ್ ಅವರು ಏನೋ ಒಂದು ದೊಡ್ಡ ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಅನ್ನುವಂಥ ವಿಚಾರಗಳೆಲ್ಲ ಹೊರಗಡೆ ಬರುವಾಗ ಒಂದು ರೀತಿಯಲ್ಲಿ ಹೋರಾಟಗಾರರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಸೊ ಅದಕ್ಕಾಗಿ ಒಂದು ರೀತಿಯಲ್ಲಿ ಹೋರಾಟಗಾರರಿಂದಲೇ ಏನು ಪ್ರತಿಕ್ರಿಯೆ ಬರುತ್ತೆ, ಯಾವ ರೀತಿಯಲ್ಲಿ ಅವರು ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಲಭ್ಯವಾಗಿದೆ ಅಂತ ಅಂದ್ಕೋತೀನಿ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.